ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 14 ದಿನ ಹಿಂದೆ 2 ವಾರದ ಹಿಂದೆ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯಿಂದ ಸುಮಾರು 15 ಜನ ಸ್ವಾಮೀಜಿಗಳು ಅವರ ಸದಾಶಿವ ನಗರಲ್ಲಿರುವ ಮನೆಗೆ ಭೇಟಿ ನೀಡಿ ಅವರನ್ನು ಕೂಡಲೇ ನಾವು ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಮಾತನ್ನು ನಾವು ತಿಳಿಸಿದ್ದೀವಿ. ಇವತ್ತು ಆ ನಿರ್ಣಯವನ್ನೇ ಲೆಟ್ರಲ್ಲಿ ಟೈಪ್ ಮಾಡಿಕೊಂಡು ಕೂಡಲೇ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಸನ್ಮಾನ್ಯ ಶ್ರೀ ಸೋನಿಯಾ ಗಾಂಧಿಯವರು, ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು, ಸನ್ಮಾನ್ಯ ಶ್ರೀ ಖರ್ಗೆ ಅವರು, ಅದರ ಜೊತೆ ಸನ್ಮಾನ್ಯ ಶ್ರೀ ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಇವತ್ತು ನಾವು ಪತ್ರವನ್ನೇ ಬರೀತಾ ಇದ್ದೀವಿ. ಆ ಪತ್ರ ಮೂಲ ಬರೆದು ನಾಳೆ ನಾನು ಡೆಲ್ಲಿಗೆ ಹೋಗ್ತೇನೆ. ಅನಂತರ 2-3 ದಿನದ ಒಳಗಡೆ ನಮ್ಮ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯಿಂದ 10-15 ಜನ ಸ್ವಾಮೀಜಿಗಳು ಡೆಲ್ಲಿಗೆ ಬಂದು ಅವರ ಸಂಬಂಧಪಟ್ಟ ಇವರನ್ನೆಲ್ಲ ಭೇಟಿ ಮಾಡಿ ಕೂಡಲೇ ಈ ಡಿಸಿಷನ್ಗೆ ಕಾಂಗ್ರೆಸ್ ಹೈಕಮಾಂಡ್ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರು ದುಡಿದಿದ್ದಾರೆ. ಪಕ್ಷ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಪಕ್ಷವನ್ನೇ ಅಧಿಕಾರಕ್ಕೆ ತಂದಿದ್ದಾರೆ. ಮತ್ತು ಉಳಿದ ಹಿಂದುಳಿದ ನಾಯಕರಂತ ಹೇಳಿಕೊಂಡು ಯಾರಿದ್ದಾರೆ ಅವರೆಲ್ಲ ಅಧಿಕಾರ ಅನುಭವಿಸಿದ್ದಾರೆ. ಆದ್ದರಿಂದ ಶಿವಕುಮಾರ್ ಅವರಿಗೂ ಕೂಡ ಒಂದು ಅವಕಾಶವನ್ನೇ ಕೊಡುವ ಅಂತ ರೀತಿಯಲ್ಲಿ ಕೊಟ್ಟು ನೋಡುವ. ಇವತ್ತು ನಾವು ಎಲ್ಲ ಅತಿ ಹಿಂದುಳಿದ ಮಠಾಧೀಶರುಗಳ ಮಠ ನೋಡಿದ್ರೆ ಗೊತ್ತಾಗುತ್ತೆ ಅವರು ಯಾವ ಮಠಕ್ಕೆ ಬೆಳೆದಿದೆ ಅಂತ. ಯಾರೂ ಬೆಳೆದಿಲ್ಲ. ಮಠ ದೊಡ್ಡ ಮಠದಲ್ಲಿ ಆಗಲಿಲ್ಲ. ಜನಾಂಗವನ್ನು ಒಕ್ಕಟ್ಟು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಈ ಮಠಗಳನ್ನು ಯಾರೂ ಗಮನದಲ್ಲಿ ಇಟ್ಕೊಂಡಿಲ್ಲ. ಕೊಟ್ಟವ್ರಿಗನ್ನೇ ಹಣ ಕೊಡ್ತಾರೆ ಬಿಟ್ಟು ಸಾಮಾನ್ಯ ಅತಿ ಹಿಂದುಳಿದ ವರ್ಗದ ಮಠಾಧೀಶರುಗಳ ಅವರ ಶ್ರಮ, ಅವರ ಜೀವನ ಈ ಸಮಾಜಕ್ಕೋಸ್ಕರ ಮುಡಿಪ ಇಟ್ಟು, ಧರ್ಮಕ್ಕೋಸ್ಕರ ಮುಡಿಪ ಇಟ್ಟಿದ ಮೇಲೆ ಅವ್ರಿಗೆ ಯಾವುದೂ ಕೂಡ ಮೂಲಭೂತ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡುತ್ತಾ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ 32 ಸಮುದಾಯದ ಸ್ವಾಮೀಜಿಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಅತಿ ಹಿಂದುಳಿದ ಮಠಾಧೀಶ ಮಹಾಸಭೆಯ ಒಂದು ನಿರ್ಣಯ ಇದು. ಈ ನಿರ್ಣಯ ಮಾಡಿ ಯಾವುದೂ ರೀತಿಯಲ್ಲಿಯೂ ಕೂಡ ಇದನ್ನು ಕಡೆಗಣಿಸಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಕಡೆಗಣಿಸಿದ್ರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸರ್ವನಾಶ ಆಗಿ ಹೋಗುತ್ತೆ ಅಂತಕ್ಕಂಥದ್ದು ಕೂಡ ನಾನು ಹೇಳಬಲ್ಲೆ. ಎಷ್ಟು ಲೆಟರ್ಗಳು ನಾಲ್ಕು ಜನರಿಗೆ ಶ್ರೀಮತಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಕೆ.ಸಿ. ವೇಣುಗೋಪಾಲ್ ಮತ್ತು 29ನೇ ತಾರೀಕು ನಮ್ಮ ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆಯ ಜನರಲ್ ಬಾಡಿಯನ್ನು ಬೆಂಗಳೂರಲ್ಲಿ ಕರೆದಿದ್ದೇನೆ, ಕನಿಷ್ಕಾ ಹೋಟೆಲಲ್ಲಿ. ಅಲ್ಲಿ ಮುಂದಿನ ಒಂದು ವೇಳೆ ಹೈಕಮಾಂಡ್ ಏನಾದರೂ ಇದರಲ್ಲಿ ವಿಳಂಬ ಮಾಡಿದರೆ ಮುಂದೆ ಏನೂ ನಿರ್ಣಯ ತೆಗೆದುಕೊಳ್ಳಬೇಕೋ, ಹಳ್ಳಿಕ್ಕೆ ಸಮಾಜ ತೆರಳಬೇಕೋ, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ನಿರ್ಣಯಗಳ ಬಗ್ಗೆ ಸಮುದಾಯದ ಸ್ವಾಮೀಜಿಗಳೆಲ್ಲರೂ ಕೂಡ ಕೂತು ಡಿಸಿಷನ್ ತಗೊಳ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.